ಇಲ್ಲ ಬೇಗ ಹಾಕು. ಈ ಲಿಕ್ವಿಡ್ ಇಲ್ಲಿಂದ ಇಲ್ಲಿ ಹೋಲ್ ಇದೆಯಲ್ಲ, ಅದು ಮದ ಬಂದಿದ್ದು. ಈ ಲಿಕ್ವಿಡ್ ಬರ್ತಾ 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 ಈ ಭಾಗಕ್ಕೆ ಬರುತ್ತೆ, ಗದ್ದದ ಕೆಳಗಡೆ. ಇಲ್ಲಿ ಹಿಂಗೆ ಕೂಡ್ತು ಅಂದ್ರೆ ಸ್ಟ್ರಾಂಗ್ ಆಯ್ತು ಮದ. ಹಗ್ಗ ಹಾಕ್ತಾರೆ, ಕಟ್ಟಿಸ್ಕೊಳಕ್ ಆನೆ ಬರ್ತಿಲ್ಲ ಉಚ್ಚ ಸ್ಮೆಲ್ಗೆ. ಸಾಕಾನೆಗಳು ಆ ಘಾಟ್ಗೆ, ಆಮೇಲೆ ಅಲ್ಲಲ್ಲೇ ಮರಕ್ಕೆ ಎಲ್ಲರನ್ನು ಕಾವಡಿಗಳನ್ನ ಹತ್ಸಿ, ತಲೆಬಿಸಿ ಬೇಡ ಸಂತ, ಅದೇನು ಉಚ್ಚೆ ಬಿಟ್ಲಿ ಏನಾಗ್ಲಿ, ನಾನು ಹೊಡ್ಕೊಡ್ತೀನಿ, ನೀನ್ ಲಾರಿ ಹತ್ಸು ಅಂತ. ಬೇಡ ಅಣ್ಣ, ನೀನು ಸುಮ್ಮನೆ ಅಣ್ಣ, ನಮ್ಮ ಮನೆಗೆ ಚುಚ್ತೇವೆ ಹಂಗೆ ಅಂತ ಮಾತುಕತೆ ಆಗುತ್ತೆ. ಆಮೇಲೆ ಈಗ ಫೈಟ್ ಮಾಡಕ್ಕೆ ಯಾವ ಆನೆ ಬರ್ತೇವೆ, ಬಂದ್ರೆ ಅಭಿಮನ್ಯೂ ಬರ್ಬೇಕು. ಅಭಿಮನ್ಯು ಏನ್ ಮಾಡ್ತಾ ಗೊತ್ತಾ, ಮಸ್ತಿ ಬಂದು ಉಚ್ಚೆ ಬಿಟ್ಟಿರೋ ಆನೆನ 2 ನಿಮಿಷದಲ್ಲಿ ಲಾರಿ ಹೊದ್ದೇ ಬಿಡ್ತು. ಇವರು ಈಗ ಅವ್ರ ಹತ್ರ ಟ್ರ್ಯಾಕ್ ಮಾಡಕ್ ಹೋಯ್ತಾರೆ. ನಾನು ಅಕ್ರಮ ಸುಮ್ನೆ ಅಲ್ಲೇನ್ ಮಾಡೋದು, ಇಲ್ಲಿ ಉಂಬ್ಳಿ ಬೆಡ್ತಲ್ಲಿ ಇದಾವಲ್ಲ ಆನೆಗಳು ನೋಡೋಣ ಅಂತ ಹೋದ್ರೆ 2 ಆನೆ ಕುಸ್ತಿ ಆಡ್ಬಿಟ್ಟು ಕ್ಯಾಂಪ್ ಹಿಂದೆನೆ ಇದಾವೆ. ನಮ್ ಹಿಂದೆ 3 ತಿಂಗಳು ಮದ ಬರುತ್ತೆ. ಮದ ಬಂದು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು, ಆ ಮದ 2 ಸೈಡ್ ಬಂದು ಇಲ್ಲಿ ಕೂಡಿದ್ರೆ ಇಲ್ಲಿ ಕೆಳಗಡೆ ಉಚ್ಚೆ ಬಿಡುತ್ತೆ. ಉಚ್ಚೆ ಬಿಡೋದು ಅಂತ ಅಂದ್ರೆ ಅದೊಂದು ಘಾಟ್ ಬರುತ್ತೆ, ಉಚ್ಚೆನ ಹನಗಿಸ್ಕೊತಾ ಹೋಗುತ್ತೆ. ಫಸ್ಟ್ ಟ್ರ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ ಮಾಡಿದಾಗ ಮಸ್ತಿ ಬಂದು ಉಚ್ಚೆ ಬಿಟ್ಟಿರುತ್ತೆ. ನೀವು ಮಸ್ತಿ ಬರೋ ಆನೆನೇ ಡೇಂಜರ್ ಅಲ್ಲ, ಉಚ್ಚೆ ಬಿಟ್ಟಿರೋ ಆನೆ ಇನ್ನೂ ಡೇಂಜರ್. ಅಂದ್ರೆ ಮಸ್ತಿ ಬಂದಿರೋ ಆನೆಗೆ ಆಲ್ಮೋಸ್ಟ್ ಮುಖ ಕೊಟ್ಟು ಯಾವ ಆನೆನೂ ನಿಲ್ಲಲ್ಲ. ಅರ್ಜುನ ನಿಂತಿತ್ತು, ಧೈರ್ಯ ಮೆಚ್ಚಲೇಬೇಕು. ಈ ಒಂದು ಮಸ್ತಿ ಬಂದಿದ್ದ ಆನೆ 5 ಆನೆ ಪವರ್ ಇರುತ್ತಂತೆ. ಎತ್ತಿನಹಳ್ಳಿ ಪ್ರಾಜೆಕ್ಟ್ ಪೈಪ್ ಹೋಗಿದೆ, ಅಲ್ಲಿ ತೆಗ್ದಿರೋ ಗುಂಡಿ ಅವೆಲ್ಲ ನೋಡಿದ್ರೆ ಆನೆಲ್ಲ ಡೈನೋಸರ್ಸ್ ಇದ್ರು ಇಳಿಯಕ್ಕಲ್ಲ. ಹೋಗ್ಬೋದಾ? ಎಷ್ಟು ಆನೆ ಇದಾವೆ ಅಮ್ಮ ನೋಡಿ, ದೊಡ್ಡ ಆನೆ ನೋಡಿ ಅಮ್ಮಡೆ. ಏನ್ ಗುರು ಈ ತರ ಎಷ್ಟಾನ ಇದಾವೆ? ಒಂದ್ 7-8 ಕಡೆ ತಿರುಗ್ತೇವ್ ಬ್ರೋ, ಈ ಕಡೆ ತಿರುಗ್ತೇವ್ ಬ್ರೋ, ಈ ಕಡೆ ತಿರುಗ್ತೇವ್ ಬ್ರೋ, ವಾಪಸ್ ಹೋಗಿ ಬ್ರೋ. ಭುವನೇಶ್ವರಿ ಗರ್ಭಿಣಿಯಾಗಿದ್ದಾಳೆ. ಹೌದು, ಲದ್ದಿಯಲ್ಲಿ ಬ್ಲಡ್ ಹೋಗುತ್ತೆ ಅಂತ ಏನೋ ಸುದ್ದಿ ಕೇಳಿದ್ರು ಅಂತ ಹೇಳಿದ್ರಲ್ಲ ಸರ್. ಅದೇ ಅದು ಯಾವ ಆನೆಯಲ್ಲಿ ಲದ್ದಿಲಿ ಬ್ಲಡ್ ಬರ್ತಿದೆ ಅಂತ ಗೊತ್ತಿಲ್ಲ. ಒಂದ್ ಆನೆಯಲ್ಲಿ ಬ್ಲಡ್ ಬರ್ತಿರೋದು ಯಾವಾಗ ಈ ಓಡಾಡ್ಸೋ ಟೈಮಲ್ಲಿ ಈ ಪತ್ತೆ ಹೆಚ್ಚಿದೆ. ಇದು ಯಾವ ಆನೆಗೆ ಅನ್ನೋದು ಗೊತ್ತಿಲ್ಲ. ಲದ್ದಿ ಸೈಜ್ ನೋಡಿದ್ರೆ ಇದೆಲ್ಲ ಇದು ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಏನೋ ಅಬಾರ್ಷನ್ ಟೈಪ್ ಆಗಿರ್ಬೋದು, ಇಲ್ಲ ಏನೋ ಹೊಟ್ಟೆ ಒಳಗಡೆ ಏನಾರು ಇದಾಗಿರ್ಬೋದು, ಮರಿ ಸತ್ತು ಏನೋ ಆಗಿರುತ್ತೆ. ನೋಡ್ಬೇಕು, ಅದು ಗೊತ್ತಾಗುತ್ತೆ. ಇಲ್ಲ ಗೊತ್ತಿಲ್ಲ. ಒಟ್ಟು ಬೀಟಮ್ಮ ಪ್ರೆಗ್ನೆಂಟ್ ಇರೋದು ಸತ್ಯ. ಆದ್ರೂ ಬೀಟಮ್ಮ ಒಂದಲ್ಲ, ಆ ಕಡೆಗರ್ಜೆ ಇವಾಗ ಅಲ್ಲಿ ಬೆಳಮೆ ಬಿಕ್ಕೋಡ್ ಹತ್ರ ಬೆಳಮೆ ಅಂತ ಇದೆ, ಅಲ್ಲಿ ಬೀಡ್ಬಿಟ್ಟಿದ್ದಾರೆ. ಅಲ್ಲಿಂದ ಇವತ್ತು ಏನಾರ ಹಂಗೆ ಬಂದ್ರೆ ಅದೇ ಇದು ಬಂದು ಪಾಳ್ಯ ಬಂದ್ರೆ ಮೇನ್ ರೋಡ್ ಇದೆಯಲ್ಲ ನಮ್ದು ಹೈವೇ, ಆ ಹೈವೇ ದಾಟಿದ್ರೆ ನಮ್ಮ ಭಾಗಕ್ಕೆ ಬರ್ತವೆ. ಏನಾರು ನೈಟ್ ಏನಾರ ಬರ್ಲಿಲ್ಲ ಅಂತ ಮತ್ತೆ ವಾಪಸ್ ಹೋಗ್ತಾರೆ. ಹೈವೇ ದಾಟಿರೋದೇನು ಹೊಸ್ತಲ್ಲ ಸರ್. ಅಲ್ಲಿ ಮತ್ತೆ ಅಲ್ಲಿ ಆ ಭಾಗದಲ್ಲಿ ಇದೋಗಿದೆ, ಎತ್ತಿನಹಳ್ಳಿ ಪ್ರಾಜೆಕ್ಟ್ ಪೈಪ್ ಹೋಗಿದೆ. ಅಲ್ಲಿ ತೆಗ್ದಿರೋ ಗುಂಡಿ ಅವೆಲ್ಲ ನೋಡಿದ್ರೆ ಆನೆಲ್ಲ ಡೈನೋಸರ್ಸ್ ಇದ್ರು ಇಳಿಯಕ್ಕಲ್ಲ. ಆ ರೀತಿ ದೊಡ್ಡ ಗುಂಡಿಗಳು ತುಂಬ ಇದಾಗಿದೆ ಸರ್. ಅಲ್ಲಿ ಬಂಡೆಗಳನ್ನ ಬ್ಲಾಸ್ಟ್ ಮಾಡಿದಾರಲ್ಲ, ರೈತರು ಭೂಮಿಗೆ ಹೋಗಿ ಬಿದ್ದಿದ್ದಾವಲ್ಲ ಕಲ್ಗಳು, ಅವನ್ನ ಕ್ಲೀನ್ ಮಾಡ್ಕೊಂಡು ಅವರು ಉಳುಮೆ ಮಾಡೋಕ್ಕಾಗಲ್ಲ, ಅಷ್ಟು ಕಲ್ಗಳು ಬಿದ್ದಿದ್ದಾವೆ ಸರ್. ಅದು ಫೇಲ್ ಸರ್. ಅಲ್ಲಿ ಮಾತಾಡೋಕ್ಕೋಸ್ಕರ ನಾನು ಅಲ್ಲಿ ಫೋಟೋ ಬೇಕು ಅಂದರು ಸರ್. ಕೆಳಗಡೆ ಹೋಗ್ಬಿಟ್ಟು ಇದ್ರ ಹತ್ರ ಫುಲ್ ಬಿಸಿಲು ಸ್ಟಾರ್ಟಿಂಗ್ ಆಗುತ್ತಲ್ಲ, ಅಲ್ಲಿಂದ ಫೋಟೋ ಹೋದ್ರಲ್ಲಿ ಸರ್ ಇದಿದೆ ಇಟ್ಟಿದಾರಲ್ಲ ಮಿಷಿನ್, ಅದರಲ್ಲಿಂದ ಡಂಪ್ ಮಾಡೋಕ್ಕೆ. ಆ ಪಿಲ್ಲರ್ಗಳು ದಪ್ಪ ಮೇಲೆ, ಕೆಳಗಡೆ ಸಣ್ಣ. ಆಲ್ಮೋಸ್ಟ್ ನಾನು ನೋಡೇ 5 ವರ್ಷ ಆಯ್ತು, ಅವಾಗಲೇ ಒಂದು ಹಂತಕ್ಕೆ ಬಂದಿದ್ವು. ಇವಾಗ ಹೆಂಗಾಗಿದೆ ಅಂತ ಗೊತ್ತಿಲ್ಲ. ರಸ್ತೆ ದಾಟಬೇಕು, ಹೈವೇ ದಾಟಬೇಕು. ಈಗಿರೋದ್ರಲ್ಲಿ ಅವೆರಡು ಎಲ್ಲ 3 ಟೀಮು 4 ಟೀಮು ಒಟ್ಟಿಗಾಗಿ ಮತ್ತೆ ಡಿವೈಡ್ ಆಗಿದ್ದಾವೆ. ಬಂದರೆ 1 ಟೀಮ್ ಬರ್ಬೋದು, ಇನ್ನು 3 ಟೀಮ್ ಬೇಲೂರೇ ಉಳ್ಕೊಳುತ್ತೆ. ಬೀಟಮ್ಮ ಗ್ರೂಪು ಈ ಬೆಳಮೆ ಮತ್ತು ಬಿಕ್ಕೋಡ್ ಭಾಗಕ್ಕೆ ಬಂದಿದೆ, ಇಲ್ಲಿ ನಮ್ಮ ಆಲೂರು ನಿಯರಿಗೆ ಬಂದಿದೆ. ಇನ್ನು ಉಳಿದವು ಆ ಕಡೆ ಇದ್ದಾವೆ, ಆ ಕಡೆ ಮೂಡಿಗೆರೆ ಭಾಗದಲ್ಲಿ ಕಡೆ ಇದ್ದಾವೆ. ಇವು ಬಂದ್ರೂ ಅಲ್ಲೇನೋ ಗಲಾಟೆ ತಪ್ಪಲ್ಲ. ನಮಗೆ ಸ್ವಲ್ಪ ದಿನದಿಂದ ರಿಲೀಫ್ ಇದ್ದೀವಿ, ಆರಾಮ್ಸೆ 2, 1, 3 ಬರ್ತಿದ್ದಾವೆ. ಭೀಮಾ ಇಲ್ಲೇ ಇದೆ, ಆಶಿಗೋಡ್ನಹಳ್ಳಿ ಪಾಳ್ಯ ಹೋಬಳಿಲಿದೆ.
ಅದು ಬಂದರೆ ನಮ್ಮ ಮತ್ತೆ ಒಂದು ಟ್ರೂಪು ಮತ್ತೆ ಹೋಗ್ತವೆ, ಇಲ್ಲಿ ಇರಲ್ಲ. ಯಾಕಂದ್ರೆ ಇಲ್ಲಿ ನಾವು ಹೇಳೋದ್ನಲ್ಲ ಸೋಲಾರ್ ಜಾಸ್ತಿ ಆಗಿದೆ. ಭೀಮಾ ಅಲ್ಲಿ ಗ್ಯಾಂಗ್ ಎಲ್ಲ ಸೇರಿಲ್ವಾ ಅದು? ಇಲ್ಲ ಸರ್, ಇಲ್ಲ, ಅದು ಕ್ಯಾಪ್ಟನ್ ಮಸ್ತಿ ಬಂದಿರೋದ್ರಿಂದ ಭೀಮಾ ಹೋಗ್ತಿಲ್ಲ. ಭೀಮಾನು ಭಯ ಪಡ್ತಾರೆ. ಹೌದು ಸರ್, ಮಸ್ತಿ ಬಂದರೆ ಒಂದು ಚಿಕ್ಕಾನೆ ಮಸ್ತಿ ಬಂದರೆ ದೊಡ್ಡ ಆನೆನ ಎದುರಿಸುತ್ತೆ. ಅದು ಸಹಜ, ಅದು ಪ್ರಕೃತಿ ಆನೆಯಲ್ಲಿ ಇದಾಗಿರೋದು. ಒಂದು ಮಸ್ತಿ ಬಂದಿದ್ದಾನೆ 5 ಆನೆ ಪವರ್ ಇರುತ್ತಂತೆ. ಈಗ ಅರ್ಜುನನ ನಾವು ತೀರೋಯ್ತು ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಅಂತೀವಿ. ಆ್ಯಕ್ಚುಲಿ ಅದು ಮಸ್ತಿ ಬಂದಿರೋ ಆನೆ ಚಿಕ್ಕದೇ ಅರ್ಜುನನ್ಕಿಂತ. ಅರ್ಜುನನ್ನೇ ಹೊಡಿಲಿಲ್ವಾ? ಆದರೆ ಮಸ್ತಿ ಬಂದಿರೋ ಆನೆಗೆ ಆಲ್ಮೋಸ್ಟ್ ಮುಖ ಕೊಟ್ಟು ಯಾವ ಆನೆನೂ ನಿಲ್ಲಲ್ಲ. ಅರ್ಜುನ ನಿಂತಿತ್ತು. ಧೈರ್ಯ ಮೆಚ್ಚಲೇಬೇಕು. ಈ ಹಿಂದೆ ಸರಗಳ್ಳಿ ಹತ್ರ, ಇಲ್ಲಿ ಐಗೂರ್ ಹತ್ರ ಸರಗಳ್ಳಿಲಿ ಒಡೆಯರ್ ಹೊಡೆದಾದ್ಮೇಲೆ ಇಲ್ಲಿ ಆನೆ ಇದೆ, ಇನ್ನೂ ಹಾರಂಗಿಲ್ ಈಶ್ವರ ಅಂತ ಇದೆ. ಅದೇ ಆನೆ ನನಗೆ ಗೊತ್ತು, ನಾನು ನೋಡಿದ್ದೆ. ನಾನು ನಮ್ಮ ಅಣ್ಣ ಎಲ್ಲ ಹೋಗಿದ್ವಿ ಅಲ್ಲಿ ನೋಡೋಕೆ ಲಾರಿ ಹತ್ಸಾಗ. ಫಸ್ಟ್ ಟ್ರ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ ಮಾಡಿದಾಗ ಮಸ್ತಿ ಬಂದು ಉಚ್ಚೆ ಬಿಟ್ಟಿರುತ್ತೆ. ನೀವು ಮಸ್ತಿ ಬರೋ ಆನೆನೇ ಡೇಂಜರ್ ಅಲ್ಲ, ಉಚ್ಚೆ ಬಿಟ್ಟಿರೋ ಆನೆ ಇನ್ನೂ ಡೇಂಜರು. ಆ ಉಚ್ಚೆ ಬಿಟ್ಟಿರೋದು ಅಂದ್ರೆ ಗೊತ್ತಾ ನಿಮಗೆ? 3 ತಿಂಗಳು ಮದ ಬರುತ್ತೆ. ಮದ ಬಂದು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು, ಆ ಮದ 2 ಸೈಡು ಬಂದು ಇಲ್ಲಿ ಕೂಡಿದ್ರೆ ಇಲ್ಲಿ ಕೆಳಗಡೆ ಉಚ್ಚೆ ಬಿಡುತ್ತೆ. ಉಚ್ಚೆ ಬಿಡೋದು ಅಂತ ಅಂದರೆ ಅದೊಂದು ಘಾಟ್ ಬರುತ್ತೆ, ಉಚ್ಚೆನ ಹನಗಿಸ್ಕೊತಾ ಹೋಗುತ್ತೆ. ಸ್ಪ್ರೇ ಹಂಗೆ ಹೋಯ್ತಾನೆ ಉಚ್ಚೆ ಇಟ್ಕೊಂಡು ಹೋಗುತ್ತೆ. ಅದು ಘಾಟ್ಗೆ ಯಾವ ಕಾಡಲ್ಲ ಆ ಗಂಡನೆಗಳು ಅದ್ರ ವಿರುದ್ಧ ಬರಲ್ಲ. ಆಗ ಸರಗಳ್ಳಿಲಿ ಈಶ್ವರ ಆ ಮಸ್ತಿ ಬಂದಿರುತ್ತೆ. ಅದು ಚೆನ್ನಾಗಿದೆ ಸ್ಟೋರಿ. ಆ್ಯಕ್ಚುಲಿ ಆ ಒಡೆಯರ್ ಶ್ರೀಕಂಠ ಇದೆಯಲ್ಲ, ಶ್ರೀಕಂಠ ಒಡೆಯೋ ಟೈಮಲ್ಲಿ 2 ಆನೆನೂ ಒಟ್ಟಿಗಿರ್ತವೆ. ಈಶ್ವರ ಶ್ರೀಕಂಠ ತುಂಬ ಫ್ರೆಂಡ್ಸು. ನಮ್ಮ ಭಾಗದಲ್ಲೇ ಇದ್ದಿದ್ದಾನೆ. ಶ್ರೀಕಂಠ ಇಲ್ಲೇ ಉಳಿತೆ. ಕ್ಯಾಪ್ಚರ್ ಸ್ಟಾರ್ಟ್ ಮಾಡಿದ್ಮೇಲೆ ಮಕನ ಹೊಡಿತಾರಾಗ. ಮಕನ ಹೊಡೆದ್ಮೇಲೆ ಈ ಈಶ್ವರಕ್ಕೆ ಗೊತ್ತಾಗ್ಬಿಟ್ಟು ಜಾಗ ಖಾಲಿ ಮಾಡಿ ಐಗೂರಿಗೆ ಹೋಗುತ್ತೆ. ಶ್ರೀಕಂಠ ಮಸ್ತಿ ಇರುತ್ತಲ್ಲ ಅಂತೇಳಿ ಮಸ್ತಿ ಹೋಗಲ್ಲ. ಶ್ರೀಕಂಠನ ಮಸ್ತಿಲಿ ಇರುತ್ತೆ. ಆ ಮಸ್ತಿಲಿ ಹೊಡಿರೋ ಆನೆ ಹೊಡೆಯೋದು ಬೇಡ ಅಂತ ಅಂದಾಗ ಅಪ್ಪ ಅಚಾನಕ್ ಅದೇನೋ ಒಂದು ಫೈಟಿಗೆ ಬರುತ್ತೆ ಅರ್ಜುನನ ಮೇಲೆ, ಹಂಗಾಗಿ ಡಾಟ್ ಮಾಡ್ತಾರೆ. ಆಮೇಲೆ ಆನೆ ಬೀಳುತ್ತೆ, ಆಮೇಲೆ ಎಳ್ಕೊ ಬರ್ತೀವಿ, ಅದು ಹತ್ತಿಸ್ತೀವಿ ಬಿಡಿ. ಇವತ್ತು ಚೆನ್ನಾಗಿದೆ ಶ್ರೀಕಂಠ. ಅದಾದ ನೆಕ್ಸ್ಟ್ ಕ್ಯಾಪ್ಚರೇ ಈ ಈಶ್ವರಾಗ ಹೋಗ್ಬಿಟ್ಟು ಟ್ರ್ಯಾಕ್ ಮಾಡ್ಕೊ ಹೋದ್ರೆ ಹೊಳೆ ಭಾಗದಲ್ಲಿ ಏನಾರು ಸಂಜೆ ಹೊತ್ತಲ್ಲಿ ಹೋಗ್ಬೇಕಾದ್ರೆ ನೀರು ಕುಡಿಯೋಕೆ ಬರ್ತಿದ್ದ ಟೈಮಲ್ಲಿ ಪತ್ತೆ ಮಾಡುವು. ಯಾಕಂದರೆ ಇದ್ರದ್ದು ಶ್ರೀಕಂಠದ ಒಂದು ಏರುಪೇರು ಇತ್ತು ಕೋರೆ. ಈ ಹಾರಂಗಿಲಿರೋ ಈಶ್ವರ ಗಿಡ್ಡ ಕೋರೆ ನೇರ ಗಜೇಂದ್ರನ ಥರ ಇತ್ತು. ಗಜೇಂದ್ರ ಆನೆ ಟೈಪ್ ಇತ್ತು. ಗಜೇಂದ್ರ ಹುಡುಗನೆಲ್ಲ ಅದೇ ರೀತಿ ಇದ್ದಿದ್ದು. ಯಾಕಂದ್ರೆ ಹಳೆ ಫೋಟೋಸ್ ಇದ್ದಾವೆ. ಮತ್ತು ಆಗ ನಾನು 2 ಆನೆದು ಫೋಟೋ ತೆಗೆದೆ. ಫೋಟೋ ತೆಗೆದ್ಮೇಲೆ ಅಪ್ಪಂಗೆ ತೋರಿಸ್ದೆ, ನೋಡಿ 2 ಆನೆ ಹೊಸವು, ತುಂಬ ಚೆನ್ನಾಗಿ ಹತ್ತತ್ರದಿಂದಲೇ ಒಟ್ಟೊಟ್ಟಿಗೆ ನಿಲ್ತವೆ ಅಂತ. ಅದಾಗ ನೆಕ್ಸ್ಟು ಮಸ್ತಿ ಬರುತ್ತೆ. ಆಗ ಶ್ರೀಕಂಠ ಫೇರ್ ಆಗುತ್ತೆ. ಈ ಆನೆ ಹೊಡಿಬೇಕು ಅಂತ ಅಪ್ಪಗೆ ಟಾರ್ಗೆಟ್ ಇರುತ್ತೆ. ಯಾಕೆಂದರೆ ಅವೆರಡೇ ಗಂಡನೇ ಸ್ವಲ್ಪ ಸ್ಟ್ರಾಂಗ್ ಇದ್ದಿದ್ದು, ಚೆನ್ನಾಗಿದೆ ಸಾಕಕ್ಕೆ ಅಂತ. ಲಾರಿ ನಾನು ಬೆಳಗ್ಗೆ ತಿಂಡಿದ್ದಿಂದ ಸೈಕಲಲ್ಲಿ ಹೋಗ್ತೀನಿ. ಸೈಕಲ್ ನನ್ನ ಹತ್ರ ಇದ್ದಿದ್ದು. ಸೈಕಲಲ್ಲಿ ಹೋಗ್ತೀನಿ. ಸೈಕಲಲ್ಲಿ ಹೋದಾಗ ಅಷ್ಟರೊಳಗೆ ಅಪ್ಪ ಟ್ರ್ಯಾಕ್ ಮಾಡೋಕ್ಕೆ ಜೀಪಲ್ಲಿ ಹೋಗಿರ್ತಾರೆ. ಎಲ್ಲಿದ್ರಿ ಅಂತ ಫೋನ್ ಮಾಡ್ತೀನಿ. ನಾವು ಬಂದುಬಿಟ್ವಿ, ನೀನು ಅಲ್ಲೇ ಇರೋ ಅಂತಾರೆ. ನನ್ನ ಜೊತೆ ಅಕ್ರಮಮ್ಮ ಇರ್ತಾರೆ. ಅಕ್ರಮಮ್ಮ ಅವತ್ತು ಹೋಗಿರಲ್ಲ. ಇವರು ಈಗೂರ ಹತ್ರ ಟ್ರ್ಯಾಕ್ ಮಾಡೋಕೆ ಹೋಗ್ತಾರೆ. ನಾನು ಅಕ್ರಮಮ್ಮ ಸುಮ್ಮನೆ ಅಲ್ಲೇನು ಮಾಡೋದು, ಇಲ್ಲಿ ಉಂಬ್ಳಿ ಬೆಟ್ಟದಲ್ಲಿದ್ದಾವಲ್ಲ ಆನೆಗಳು ನೋಡೋಣ ಅಂತ ಹೋದರೆ 2 ಆನೆ ಕುಸ್ತಿ ಆಡ್ಬಿಟ್ಟು ಕ್ಯಾಂಪ್ ಹಿಂದೆನೇ ಇದ್ದಾವೆ. ನಮ್ಮ ಹಿಂದೆ ನಾವೇನು ಕ್ಯಾಂಪ್ ಮಾಡಿದ್ದೀವಿ ಆ ತೋಟದೊಳಗಡೆನೇ ಇದ್ದಾವೆ. ಆಮೇಲೆ ಹೋಗ್ತೀವಿ. ಹೋಗಿ ನೋಡಿದಾಗ ಒಂದು ಸಿಂಗಲ್ ಕೊರೆ ಅಂತ ಅವತ್ತು ಫಸ್ಟ್ ನೋಡ್ತೀವಿ. ಒಂದು ಸಿಂಗಲ್ ಇರುತ್ತೆ, ಸಿಂಗಲೇ ಕೊರೆ. ಅದು ರವಿ ಅಂತ ಇದೆ ಇವತ್ತಾನೆ ಮತ್ತಿಗೋಡಲ್ಲಿ, ರವಿ ಅಂತ. ಅದು ಎಷ್ಟು ಭಾಗದಲ್ಲಿ ಹೊಡೆದಿದ್ದು. ಫಸ್ಟ್ ಅಲ್ಲಿ ಕ್ಯಾಂಪಲ್ಲಿ ನಾವು ನೋಡ್ತೀವಿ. ಇಲ್ಲೊಂದು ಸಿಂಗಲ್ ಕೊರೆ ಇದೆ, ಬನ್ನಿ ಅಂತೀವಿ. ಬನ್ನಿ ಅನ್ನೋ ಅಷ್ಟರೊಳಗೆ ಅಲ್ಲಿ ಟ್ರ್ಯಾಕ್ ಆಗಿರುತ್ತೆ. ಇಲ್ಲಿದೆ ನಾವು ಟಾರ್ಗೆಟ್ ಮಾಡಿರೋ ಆನೆ ಮಸ್ತಿಲಿದೆ, ಉಚ್ಚೆನೂ ಬಿಟ್ಟಿದೆ, ಏನು ಮಾಡೋದು? ನಮ್ಮ ಮಾತೃ ಟೀಮ್, ಕಬಡ್ಡಿ ಟೀಮು ಬೇಡ ಅಣ್ಣ ಉಚ್ಚೆ ಬಿಟ್ಟಿದೆ ಆನೆ, ಹೊಡೆಯೋದು ಬೇಡ ಅಂತಾರೆ. ಅಪ್ಪ ಈ ಆನೆ ಸ್ವಲ್ಪ ಗಲಾಟೆ ಮಾಡ್ತಾರೆ, ಇದನ್ನೇ ಹೊಡೆದ್ಬಿಡೋಣ, ಆಮೇಲೆ ಸುಮ್ಮನೆ ಜನಗಳು ಗಲಾಟೆ ಮಾಡ್ತಾರೆ, ಈ ಆನೆ ಬಿಟ್ಬಿಟ್ಟು ಆನೆ ಹೊಡೆದಿಲ್ಲ ಅಂತ. ಸರಿ, ಅದು ಇನ್ನೊಂದಿನ ಅಲ್ಲಿಗೆ ಆ ಟೈಮಲ್ಲಿ ಒಂದು 24 ಆನೆ ಕಾರ್ಯಾಚರಣೆ ಅಲ್ವಾ, ಅದು ಹೈಕೋರ್ಟಿಂದ ಆರ್ಡ್ರಾಗಿ ಬಂದಿದ್ದಲ್ವ, ಆನೆ ಹಿಡಿಲೇಬೇಕು ಅಂತ. ಹಾಗಾಗಿ ಆ 24 ಆನೆ ಹೊಡೆಯೋದ್ರಿಂದ ಏನು ತಲೆ ಬಿಸಿರಲ್ಲ, ಯಾವಾಗ ಬೇಕಾದ್ರೆ ಹೊಡ್ಕೋಬೋದು ಅಂತ ಇವರು ಯೋಚನೆ ಮಾಡ್ತಾರೆ. ಆಲ್ಮೋಸ್ಟ್ ಬಂದಾಗಿದೆ, ಟ್ರ್ಯಾಕು ಮಾಡಾಗಿದೆ, ನೋಡಿ ಅದು ಹೊಡೆದ್ಬಿಡೋಣ ಅಂತ. ಅಪ್ಪ ಆಗ ಕೂರಿಸ್ಕೊಂಡು ಸ್ವಲ್ಪ ಇವ್ರನ್ನೇ ಕನ್ವಿನ್ಸ್ ಮಾಡ್ತಾರೆ. ಏನಂತ, ನಿನಗೆ ತಲೆ ಬಿಸಿ ಬೇಡ ಸಂತು, ಅದೇನು ಉಚ್ಚೆ ಬಿಟ್ಲಿ ಏನಾಗಲಿ, ನಾನು ಹೊಡ್ಕೊಡ್ತೀನಿ, ನೀನು ಲಾರಿ ಹಸು ಅಂತ. ಬೇಡ ಅಣ್ಣ, ನೀನು ಸುಮ್ಮನೆ ಅಣ್ಣ, ನಮ್ಮ ಮನೆಗೆ ಚುಚ್ತೇವೆ, ಹಂಗೆ ಅಂತ ಮಾತುಕತೆ ಆಗುತ್ತೆ. ಅಪ್ಪ ಕನ್ವಿನ್ಸ್ ಮಾಡ್ತಾರೆ. ಅಪ್ಪ ಕನ್ವಿನ್ಸ್ ಮಾಡಿದಾಗ ತೋಟದಲ್ಲಿ ಒಂದ್ಸಲ ಹೋದಾಗ ಬರುತ್ತೆ. ಆಮೇಲೆ ಮರಕ್ಕೆ ಹತ್ಬಿಟ್ಟು ಆ ಕಡೆಯಿಂದ ಪಟಾಕಿ ಹೊಡೆಯೋಕೆ ಇರ್ತಾರೆ. ಇದು ಹೆಣ್ಣನೇ ಜೊತೆ ಇರುತ್ತೆ. ಆ ಮಸ್ತಿ ಬಂದಿರುತ್ತಲ್ಲ, ಹಂಗೆ ಹೆಣ್ಣನೇ ಜೊತೆ ಇರುತ್ತೆ. ಹೆಂಗಂಗ ಮಾಡಿ ಅದನ್ನು ಬೇರ್ಪಡಿಸೋದೇ ಸುಮಾರು 3 ಗಂಟೆ ಆಗೋಗ್ಬಿಡುತ್ತೆ. ಬೇರ್ಪಟ್ಟು ಜನ ನೋಡಿದ್ರೆ ಬರ್ತಿರುತ್ತೆ. ಆಮೇಲೆ ಅಲ್ಲಲ್ಲೇ ಮರಕ್ಕೆ ಎಲ್ಲರನ್ನೂ ಕಾವಡಿಗಳನ್ನ ಹತ್ತಿಸಿ ಎಲ್ಲಿ ಬರ್ತಿದೆ ಏನೋ ಅಂತ ಕೇಳಿ ಇವರೊಂದು ಮರಕ್ಕೆ
ಅಪ್ಪಂಗೇನು ಜಾಸ್ತಿ ಮರ ಹತ್ತಕ್ಕೆ ಬರ್ತಿಲ್ಲ, ಶೂಸ್ ಹಾಕಾರಲ್ಲ, ಹತ್ತಕ್ಕೆ ಬರ್ತಿಲ್ಲ. ಆನೆ ಮೇಲೆ ತಗೋಗಿ ಕೊಂಬೇರ ಮರಕ್ಕೆ ಬಿಟ್ಟು ಆನೆಯಿಂದ ಮೇಲೆ ಸ್ವಲ್ಪ ಮೇಲೆ ಹೋಗಿ, ಇವ್ರೇನು ತುಂಬ ಮೇಲೂ ಹತ್ತಿರಲಿಲ್ಲ, ಬೆನ್ನ ಮೇಲಿದ್ದಿದ್ದು ಎಲೆನೂ ತೆಗಿತಿದ್ರು ಒಂದು ಟೈಮು. ಸುಮ್ಮನೆ ಹಿಂಗೆ ಬಂದಿದ್ದಾನೆ ಏನು ಮಾತಾಡ್ದಾನೆ ಇದ್ದಾಗ ಹಿಂಡ್ಗಳು ಬಂದು ಬಡ್ಡೆಲಿ ನಿಂತ್ರೆ ಆ ಎಲೆ ತೆಗ್ಬಿಡೋರು. ನಾನು ಒಂದು ಟೈಮ್ ಮರದಲ್ಲೇ ಜೊತೆ ಕೂತಿದ್ದೀನಿ. ಆಮೇಲೆ ಬಂದು ಡಾಟ್ ಮಾಡ್ತಾರೆ. ಡಾಟ್ ಮಾಡಿದಾಗ ಬೀಳುತ್ತೆ ಸರ್. ಅದು ಬಿದ್ದಿದ್ದ ಆನೆಗೆ ಹಗ್ಗ ಹಾಕ್ತಾರೆ, ಕಟ್ಟಿಸ್ಕೊಳಕ್ಕೆ ಆನೆ ಬರ್ತಿಲ್ಲ ಉಚ್ಚ ಸ್ಮೆಲ್ಗೆ. ಸಾಕಾನೆಗಳು ಆ ಘಾಟ್ಗೆ. ಆ ಘಾಟ್ ಅಂದರೆ ವಿಪರೀತ ಘಾಟು, ನೀವು ನಿಲ್ಲಕ್ಕಾಗಲ್ಲ ಅದು ಅಭ್ಯಾಸ ಇಲ್ದದರಿಗೆ. ಎಲ್ಲಿ ಇಲ್ಲಿದ್ರೆ ಎಲ್ಲೋ ಇರ್ತವೆ ಆನೆಗಳು ಆ ಘಾಟ್ಗೆ. ಕಾಡಲ್ಲೇ ಇರಲ್ಲ. ಈಗ ನೋಡಿ ಅವತ್ತು ಅರ್ಜುನ್ ಜೊತೆ ಇರೋದಾಗ್ಲೂ ಹಿಂಡಿರುತ್ತೆ, ಅಲ್ಲಿರುತ್ತೆ. ಈ ಒಂಟಿ ಅರ್ಜುನ್ ಜೊತೆ ಫೈಟ್ ಆಗಿದ್ದು ಇಲ್ಲಿರುತ್ತೆ. ಅದು ಉಚ್ಚೆ ಬಿಡಕ್ಕೆ ಲಾಸ್ಟ್ ಮೂಮೆಂಟಿಗೆ ಸ್ಟಾರ್ಟ್ ಆಗಿದೆ, ಮಧ್ಯದ ಮದ ಬಂದಿದೆ. ಅದು ಏನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರೆ, ಎರಡು ಕಡೆ ಹೀಗೆ ಬಂದು ಎರಡು ಕೂಡ್ತು ಅಂದ್ರೆ ಅದು ಈ ಲಿಕ್ವಿಡ್ ಇಲ್ಲಿಂದ ಇಲ್ಲಿ ಹೋಲ್ ಇದೆಯಲ್ಲ, ಅದು ಮದ ಬಂದಿದ್ದು. ಈ ಲಿಕ್ವಿಡ್ ಬರ್ತಾ 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 ಈ ಭಾಗಕ್ಕೆ ಬರುತ್ತೆ, ಗದ್ದದ ಕೆಳಗಡೆ. ಇಲ್ಲಿ ಹಿಂಗೆ ಕೂಡ್ತು ಅಂದರೆ ಸ್ಟ್ರಾಂಗ್ ಆಯಿತು ಮದ ಅಂತ. ಆ ತಿಂಗಳು ಸ್ವಲ್ಪ ಹೆವಿ ಪವರು, ಒಂಥರ ಮತ್ತದು ಬಿಸಿಲಿಗೆ, ಎಳೆ ಬಿಸಿಲಿಗೆ ಅದು ಸ್ವಲ್ಪ ಕೆದಕ್ದಂಗೆ. ನಾನು ಇಲ್ಲಲ್ಲ ಓಡಾಡೋಣ ಮೇವು ತಿನ್ನಲ್ಲ, ಹುಚ್ಚು ಥರ ಅಂದರೆ ಆವಾಗ ಮೀಟಿಂಗ್ ಆಗಬೇಕದು. ಅವಾಗ ಸ್ವಲ್ಪ ಸ್ಲೋ ಆಗುತ್ತೆ. ಇಲ್ಲ ಅಂತಂದ್ರೆ ಅದು ಕಂಟಿನ್ಯೂಸ್ ಇರೋದು, ಒಂದು 2-3 ತಿಂಗಳು ಇರುತ್ತೆ ಆ ರೀತಿ. ಆಮೇಲೆ ಹೊಡೆದು ಹಗ್ಗ ಹಾಕಿಸ್ಕೊಳಕ್ಕೆ ಬರ್ತಿಲ್ಲ ಆನೆಗಳು. ಅದೊಂಥರ ಅದು ಹೇಳೋಕ್ಕಾಗಲ್ಲ ಅದು ಯಾವ ಸ್ಮೆಲ್ ಅಂತ. ಆ ಥರದ್ದು ಇಲ್ಲ, ಆ ಸ್ಮೆಲ್ಲೇ ಇಲ್ಲ. ಒಂದೇ ಒಂದು ಬರುತ್ತೆ, ಏನಂದರೆ ಆ ಹೊನ್ನೆ ಮರದಲ್ಲಿ ರಸ ಇಳಿಯುತ್ತೆ, ಅದೊಂದು ಘಾಟ್ ಥರ ಬರುತ್ತೆ. ಅದಕ್ಕೂ ಇದಕ್ಕೂ ಒಂಥರ ಸಿಮಿಲಾರಿಟಿ ಇದೆ. ಆಮೇಲೆ ಹಗ್ಗ ಹಾಕಲ್ಲ, ಏನೇನೋ ಕನ್ವಿನ್ಸ್ ಮಾಡಿ ಸ್ವಲ್ಪ ಶರತ್ತೆ ಹಾಕ್ತಾರೆ ಅವರು. ಜಾಸ್ತಿ ಹೇಳ್ಕೋಕ್ಕಾಗಲ್ಲ. ಅಲ್ಲೇ ಎಲ್ಲಾರ ಲಾರಿ ಬರಂಗೆ ಮಾಡಿ, ಅಲ್ಲೇ ಗುಂಡಿ ತೆಗ್ದು ಲಾರಿ ಬರಂಗೆ ಮಾಡಿ ಏನಾರ ಮಾಡಿ ಹತ್ಸೋಣ ಅಂತ. ಈ ಲಾರಿ ಹತ್ತಾ ಇಲ್ಲ. JCB ಕರೆಸಿ ಆ ಡೋಸ್ ಮಾಡಿಸಿ ತಗೋಗಿ ತೋಟದ ಬಡ್ಡೆಗೆ ಲಾರಿ ಇಟ್ಟರೆ ಜನ ಸಿಕ್ಕಾಬಟ್ಟೆ. ತಾರಂಗಿಲ್ ಈಶ್ವರ ಇದೆ, ಅದನ್ನ ನೋಡಿದಾಗ ಈ ರಾಮಯ್ಯ ಈಶ್ವರ ಎಲ್ಲ ಗಜೇಂದ್ರ. ಆಮೇಲೆ ಈಗ ಫೈಟ್ ಮಾಡಕ್ಕೆ ಯಾವನೇ ಬರ್ತೇವೆ ಬಂದ್ರೆ ಅಭಿಮನ್ಯೂ ಬರಬೇಕು. ಈ ಅಭಿಮನ್ಯು ಏನ್ ಮಾಡ್ತಾ ಗೊತ್ತಾ, ಮಸ್ತಿ ಬಂದು ಉಚ್ಚೆ ಬಿಟ್ಟಿರ ಆನೆನ 2 ನಿಮಿಷದಲ್ಲಿ ಲಾರಿ ಹೊದ್ದೇ ಬಿಡ್ತು. ಇವ್ರು ಅನ್ಕೊಳ್ತಾ ಇರೋದು ನನ್ನನ್ನೇ ಹೋಗಲ್ಲ, ಇದು ಮಸ್ತಿ ಇರೋ ಆನೆಗೆ ಹೆಂಗ ಹತ್ಸುತ್ತೆ ಅಂತ. 2 ನಿಮಿಷದಲ್ಲಿ ಹತ್ಸಾಯ್ತು. ಅದಾದ್ಮೇಲೆ ಅದೇ ಜಾಗದಲ್ಲಿ ಇನ್ನೊಂದು ಮರಿಯಾನೆ ಹೊಡಿತಾರೆ. ಅದೇ 2 ಲೋಡ್ ಮಾಡ್ಬೋದು. ದಿನಕ್ಕೆ ಅವತ್ತು 2-3 ಕ್ಯಾಪ್ಚರ್ ಮಾಡ್ತಿದ್ವಿ. ಫೋಟೋ ತೆಗಿತೀವಿ, ಓಡುತ್ತೆ. ಇದರಿಂದ ಮುಳಿಬೆಟ್ಟದಿಂದ ಹೋಗುತ್ತೆ, ಪಾಸ್ ಆಗುತ್ತೆ. ಮುಳಿಬೆಟ್ಟ ಇದೆ ಅಂತ ಹೇಳ್ಬಿಟ್ಟು ಹಿಂದಿನ ರಾತ್ರಿ ಇಷ್ಟೊತ್ತಿನಲ್ಲಿ 2 ಆನೆ ಇಲ್ಲೇ ಇದೆ. ಅವಾಗ 24 ಆನೆ ಕಾರ್ಯಾಚರಣೆ ಅಲ್ಲ ಸರ್. ಈ ಕಡೆಲ್ಲಿ 2 ಆನೆ ಇದ್ದಾವೆ, ಇವತ್ತು 2 ಆನೆ ಹೊಡೆದ್ಬಿಡೋಣ, ಅಲ್ಲಿ 3 ಇರೋದ ನಾಳೆ ಹೊಡೆಯೋಣ. 24 ಆನೆ ಕಾರ್ಯಾಚರಣೆ ಅಂದ್ರೆ ಎಷ್ಟು ದಿನದಲ್ಲಿ ಮುಗಿಸ್ಬೋದು? ಇವತ್ತಿನಂತ ಆಗಿದ್ರೆ 2 ವರ್ಷ ಮಾಡೋರು, 2 ತಿಂಗಳಲ್ಲಿ ಕ್ಲೋಸು. ಒಂದೊಂದು ದಿನ 3 ಕ್ಯಾಪ್ಚರು. ಒಂದು ಹಗ್ಗ ಹಾಕ್ತಿರಿ, ಹಗ್ಗ ಹೊಡಿತೀರಿ, ಹೋಗಿದೆ ನೋಡ್ಕೊಬತ್ತೀವಿ. ಇದೆ 2 ಆನೆ ತಗೊಬನ್ನಿ ಸಾಕು, ಹೊಡೆದ್ಬಿಟ್ಟು ಕಟ್ಟಾಕಿರ್ತೀವಿ. ಆ ಥರ ದೊಡ್ಡ ಕಾರ್ಯಾಚರಣೆ. ಆಮೇಲೆ ಈಶ್ವರ ಹಿಂಗೆ ಆ ಗ್ರೂಪಲ್ಲಿ 30 ಆನೆ ಇರುತ್ತೆ, 28 ಆನೆ ಇರುತ್ತೆ. 28ರಲ್ಲಿ 24 ಹೊಡೆಯೋಕೆ ಆರ್ಡರ್ ಆದಾಗ ಮರಿನೂ ಹೆಣ್ಣಾನೆ ಹೊಡಿಬೇಕಾಗುತ್ತೆ. ಅಲ್ಲಿ ಇನ್ಕ್ಲೂಡಿಂಗ್ ಗ್ರೂಪೇನೆ ಖಾಲಿ ಮಾಡೋದಂತ. ಆ ಹೆಣ್ಣಾನೆ ಹೊಡಿಬೇಕು ಅಂದ್ರೆ ಅದು ಮರಿನೂ ಜೊತೆನೂ ತಗೋಬೇಕು. ಈಶ್ವರ ಆಮೇಲೆ ಐಗೂರು ಹತ್ರ ಸರ್ಗಳ್ಳಿ ಅಲ್ಲಿರುತ್ತೆ. ಅಲ್ಲಿ ಇದ್ದಾಗ ಹೋಗಿ ಟ್ರ್ಯಾಕ್ ಮಾಡಿ ಹೊಡೆದಾಯ್ತು. ಆಮೇಲೆ ಲಾರಿ ಎಸ್ಕೊಂಡು ಆಮೇಲೆ ಇದಕ್ಕೆ ತಗೋಗ್ತಾರೆ. ಮತ್ತಿಗೋಡಲ್ಲಿ ಮಾತು ಕಳ್ಸಿದ್ಮೇಲೆ ಹಾರಂಗಿಗೆ ಶಿಫ್ಟ್ ಮಾಡ್ತಾರೆ ಅನ್ಕೋತಾರೆ. ಕಂಜನ್ನು ಸುಗ್ರೀವ ಅದೆಲ್ಲ ಆದಮೇಲೆ ಆ ಕ್ಯಾಪ್ಚರ್ 2012 ಆದಮೇಲೆ 2016 ಇದು. ಕಂಜನ್ನು ಸುಗ್ರೀವ ಎಲ್ಲ ಒಂದೇ ಟೈಮಲ್ಲಿ, ಅಶ್ವತ್ಥಾಮ ಎಲ್ಲ ಒಂದೇ ಕ್ಯಾಪ್ಚರ್ ಟೈಮ್ ಅದು.